ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ. ಮದ್ಯಪಾನದಿಂದ ಸಾವು ಸಂಭವಿಸುತ್ತದೆ. ಹೇಳ್ ಜನು. ಅಲ್ವೋ, ರಾತ್ರಿ 12 ಆಯ್ತು, ಇನ್ನೂ ಆನ್ಲೈನ್ ಅಲ್ಲೇ ಇದೆಯಾ? ನಿದ್ದೆನೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ಟಿಕ್ ಟಾಕ್ ನೋಡ್ತಾ ಇದ್ದೆ. ಅಲ್ವೋ, ಬೆಳಿಗ್ಗೆ ಇಂಟರ್ವ್ಯೂ ಇದೆ, ರಾತ್ರಿ ಬೇಗ ಮಲಗಬೇಕು, ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ಇದೆಲ್ಲ ಏನು ಇಲ್ಲ ಅಲ್ವಾ ನಿನ್ಗೆ? ಇಷ್ಟೊತ್ತಾದ್ರೂ ಟಿಕ್ ಟಾಕ್ ನೋಡ್ತಾನೆ ಇದೆಯಾ? ನಾನ್ ಇಂಟರ್ವ್ಯೂಗ್ ಹೋಗಿ ಅಲ್ಲಿ ಕೆಲ್ಸ ಸಿಕ್ಕಿ ನಾನು ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಅನ್ಸುತ್ತಾ ಜನ ನಿನ್ಗೆ? ಸತ್ಯ, ಈಗ ಫೋನ್ ಆಫ್ ಮಾಡಿ ಮಲಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬರ್ತೀನಿ. ನಾನೇನಾದ್ರೂ ಬಂದ್ರೆ ಅಯ್ಯೋ ಲೋ ಗೂಬೆ, ಇನ್ನ ಮಲ್ಗಿದ್ಯಲ್ವೋ? ಎದಳೋ ಮೇಲೆ, ಟೈಮ್ ಎಂಟಾಯ್ತು. ಬಂದ್ಯಾ ತೆರ ತಿನ್ನಕ್ಕೆ? ನನ್ ಪ್ರಾಣ ಯಾಕೆ ತಿಂತೀಯ? ಹೋಗಿ. ಅಲ್ವೋ, ಇವತ್ ನೀನ್ ಇಂಟರ್ವ್ಯೂ, ಇವತ್ತಾದ್ರೂ ಇಂಟರ್ವ್ಯೂ ಪಾಸ್ ಮಾಡ್ಬೇಕು ಅಂತಿದ್ಯೋ ಇಲ್ವೋ? ಸತ್ಯ, ನಾನ್ ನಿನ್ಗೆ ಹೇಳ್ತಿರೋದು, ಎದಳೋ ಮೇಲೆ. ನಿನ್ನಜ್ಜಿ ತಿರ್ಕೊಂಡ್ ಬೇರೆ ಮಲ್ಕೊಂತೀಯಾ? ಎದಳೋ ಮೇಲೆ. ಏನೇ ನೀನು ಯಾವಾಗ್ಲೂ ಹಿಂಗೆ ಬರ್ತೀಯಾ? ಮತ್ತೆ ಆಗ್ಲಿಂದ ಹೇಳ್ತಾನೆ ಇದೀನಿ, ಕೇಳ್ತಾನೆ ಇಲ್ಲ ನನ್ ಮಾತನ್ನ, ಅದಕ್ಕೆ ಒದ್ದೆ. ಅಲ್ಲ ಕಣೋ, ಇಂಟರ್ವ್ಯೂಗೆ ಟೈಮ್ ಆಯ್ತು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗು ರೆಡಿ ಆಗು. ಇನ್ನ ಎಷ್ಟೊತ್ತು? ಟೈಮ್ ಬೇರೆ ಆಯ್ತು, ಇನ್ನ ಬಂದೇ ಇಲ್ಲ. ಬಾಯ್. ಸತ್ಯ, ಒಂದ್ ನಿಮಿಷ. ಆಲ್ ದ ಬೆಸ್ಟ್, ಚೆನ್ನಾಗ್ ಮಾಡ್ವಾ. ಎಷ್ಟು ಧೈರ್ಯ ಇದ್ರೆ ನನ್ ಜೊತೆ ಇದ್ದು ನನ್ ಬಗ್ಗೆನೆ DCP ಹತ್ರ ಕಂಪ್ಲೇಂಟ್ ಕೊಡ್ತೀಯಾ? DCP ಹತ್ರ ಅಲ್ಲ, ನೀನ್ IG ಹತ್ರ ಹೋದ್ರು ನನ್ನ ಏನು ಮಾಡಕ್ಕಾಗಲ್ಲ. ಮುನಿ ಕೆಟ್ಟವ.
ಕೇಡುಗೆಟ್ಟವ. ಹೇ, ಯಾಕೋ ಹೀಗೆ ಕೂತಿದ್ಯಾ? ಅಂದ್ರೆ ಇವತ್ತು ಇಂಟರ್ವ್ಯೂ ಹೋಯ್ತಾ? ಜಾನು, ನನಗೆ ಕೆಲಸ ಸಿಕ್ಬಿಡ್ತೆ. ಅಯ್ಯೋ ಗೂಬೆ, ಅದಕ್ಕೆ ಯಾಕೋ ಹೀಗೆ ಕೂತಿದ್ಯಾ? ಏಯ್, ಹೊಡಿಬೇಡ್ವೆ, ನೋವುತ್ತೆ. ಮತ್ತೆ ಇನ್ನೇನು, ಖುಷಿ ಪಡೋ ಬದಲು ಮುಖ ಯಾಕೆ ಹಿಂಗ್ ಇಟ್ಕೊಂಡಿದ್ಯಾ? ಟ್ರೈನಿಂಗ್ ಅಂತ ನಾಳೆಯಿಂದ 3 ದಿವಸ ಚೆನ್ನಾಗಿ ಹೋಗ್ಬೇಕಂತ. ಅಯ್ಯೋ, ಅಷ್ಟೇ ತಾನೇ? ಬೇಜಾರಾ? ನನ್ಗೇನ್ ಖುಷಿನಾ? ನಮ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಹೋಗ್ ಬರ್ಲೇಬೇಕು. ನನಗೂ ಗೊತ್ತು ಕಣೆ, ಆದ್ರೆ ಸರಿ, ನಾನು ಹೋಗ್ಬರ್ತೀನಿ, ನೀನು ಹುಷಾರು. ಅಣ್ಣ, ನಿಮ್ಮ ಹುಡುಗರು ಹೇಳಿದ್ರಲ್ಲ, ನನ್ನ ಮಗ ಸಿಕ್ಕಿದ್ದಾನೆ, ಇಲ್ಲೇ ಬೆಂಗಳೂರಲ್ಲಿ ಇದ್ದಾನಣ್ಣ. ಅವನ ಹೆಸರು ಸತ್ಯ ಅಂತ. ಏನಕ್ಕಣ್ಣ ಅವನ್ನ ಹುಡುಕ್ತಾ ಇರೋದು? ಅವನೇ ಕಣೋ, ನನ್ನ ತಮ್ಮನ ಸಾವಿಗೆ ಕಾರಣ ಅವನೇ. ಅವತ್ತೇನಾಯ್ತು ಅಂದ್ರೆ, ಒಂದು ಡೀಲ್ ಮೇಲೆ ನನ್ನ ತಮ್ಮನ್ನ ಬೆಂಗಳೂರಿಗೆ ಕಳಿಸಿ. ಆಗೇನಾಯ್ತು ಅಂದ್ರೆ, ಇಡಿಯಟ್ಸ್, ಇವರು ಸಾಯೋದಲ್ದಿರ ನಮ್ಮನ್ನು ಸಾಯಿಸ್ತಾರೆ. ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಜಾನು ಮೇಲೆ ಕೈ ಎತ್ತೀಯ? ಅವನ ಹತ್ರ ಮಾಲಿತ್ತು, ಅವ್ರನ್ನೇನು ಮಾಡಿದೆ. ಅದೇ ಯೋಚನೆಯಲ್ಲಿ ಅವನು ಹಗಲು ರಾತ್ರಿ ಕುಡಿತಾ ಇದ್ದ. ಇದೇ ಟೈಮಿಗೆ ಕಾಯ್ತಿದ್ದ ಆ ಬಡ್ಡಿ ಬರ್ತಂಗೆ ಗ್ಯಾಂಗ್ನರು ನನ್ನ ತಮ್ಮನ ಸ್ಕೆಚ್ ಹಾಕಿ. ನಾನು ಈಗಲೇ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಕಣ. ಗಾಡಿ ಹಲೋ ಲಕ್ಷ್ಮಿ, ನಾನು ಸತ್ಯ. ಈ ಜಾನು ಯಾಕೆ 2 ದಿವಸದಿಂದ ಫೋನ್ಗೂ ಸಿಗ್ತಾ ಇಲ್ಲ, ಹಾಸ್ಟೆಲಲ್ಲೂ ಇಲ್ಲ? ನನಗಂತೂ ಭಯ ಆಗ್ತಾ ಇದೆ. ಎಷ್ಟು ಹುಡುಕ್ತೀನಿ ಗೊತ್ತಾ? ಅದು ಸತ್ಯ ಅವಳು ಊರ್ಗ್ ಹೋಗಿದ್ದಾಳೆ. ಊರ್ಗ? ಯಾವ ಊರಿಗೆ? ಶಿವಮೊಗ್ಗ ಹತ್ತಿರ ಯಾವ್ದೋ ಹಳ್ಳಿ ಅಂದ್ಲು. ನಿನಗೆ ಹೇಳು ಅಂತ ಹೇಳಿದ್ಲು. ನಿನ್ ನಂಬರ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಭಯ ಪಡ್ಬೇಡ ಸತ್ಯ, ಇನ್ 2 ದಿನದಲ್ಲಿ ಬರ್ತಾಳೆ. ಇನ್ನೂ 2 ದಿವಸನಾ? ಸರಿ. ಸತ್ಯ, ಎಲ್ಲೋಗಿದೆ ಜಾನು? ಫೋನ್ಗೂ ಸಿಗ್ತಾ ಇಲ್ಲ, ಹಾಸ್ಟೆಲ್ನಲ್ಲಿ ಇಲ್ಲ. ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಯಾಕೆ ಹಿಂಗ್ ಮಾಡಿದೆ? ಇಲ್ಲ ಸತ್ಯ,
ನಂಗೂ ಕಾಲೇಜ್ ಲೀವ್ ಇತ್ತಲ್ಲ, ಅದಕ್ಕೆ ನಾನು ಊರಿಗೆ ಹೋಗಿದ್ದೆ. ನಿನ್ ಫೋನಿಗೆ ಟ್ರೈ ಮಾಡಿದೆ, ಆದ್ರೆ ನಿನ್ ಫೋನ್ ಸ್ವಿಚ್ ಆಫ್ ಬಂತು. ನಿಂಗೆ ಗೊತ್ತಲ್ಲ, ನಮ್ಮ ಊರಲ್ಲಿ ನೆಟ್ವರ್ಕ್ ಇಲ್ಲ. ಲಕ್ಷ್ಮಿಗೆ ಹೇಳಿದ್ನಲ್ಲ, ಅವಳು ನಿನ್ಗೆ ಹೇಳಿಲ್ವಾ? ಏಯ್ ಅದಿರ್ಲಿ, ನಿನ್ ಟ್ರೈನಿಂಗ್ ಹೆಂಗಾಯ್ತು? ಚೆನ್ನಾಗಿ ಆಯ್ತು. ಎಲ್ರು ಮೆಚ್ಕೊಂಡ್ರು. ನಾಳೆ ಬುಧವಾರದಿಂದ ಕೆಲ್ಸಕ್ಕೆ ಸೇರ್ಬೇಕಂತೆ. ಹೆಂಗೋ ನೀನ್ ಬಂದ್ಯಲ್ಲ, ಅಷ್ಟೇ ಸಾಕು. ಸರಿ ಹೋಗೋಣ. ಇವರ ಪ್ರಾಣಕ್ಕೆ ಕಂಟಕವಾಗಿರುವ ವ್ಯಕ್ತಿ ಯಾರು? ಅವರ ರೂಪ ಇಲ್ಲಿ ಕಾಣಲಿ. ಓಂ ಕಾಳಿಕಾದೇವಿಯೇ ನಮಃ. ಓಂ ಸ್ಮಶಾನವಾಸಿಯೇ ನಮಃ. ಓಂ ಫಟ್ ಸ್ವಾಹ. ಓಂ ಫಟ್ ಸ್ವಾಹ. ಓಂ ಫಟ್ ಸ್ವಾಹ. ಓಂ ಕ್ಲೀಂ ದಶಾಕ್ಷರಿ. ಓಂ ಕ್ಲೀಂ ದಶಾಕ್ಷರಿ. ಓಂ ಕ್ಲೀಂ ದಶಾಕ್ಷರಿ. ಇಲ್ಲ ಇಲ್ಲ, ಇದು ಹೇಗೆ ಸಾಧ್ಯ? ಏನಾಯ್ತು ಅಗೋರ? ಬೇರೆ ಯಾವುದೋ ಶಕ್ತಿ ನಾನು ಕಳಿಸಿದ ಪ್ರೇತಾತ್ಮವನ್ನು ನಾಶ ಮಾಡಿದೆ. ಆ ಶಕ್ತಿಯ ಪ್ರತಿರೂಪ ಇಲ್ಲಿ ಕಾಣಲಿ. ಓಂ ಆಂ ಕ್ಲೀಂ ಫಟ್ ಸ್ವಾಹ. ಇನ್ನೂ ಬದುಕಿದಾಳ? ಇಲ್ಲ, ಇವಳು ಆತ್ಮವಾಗಿದ್ದಾಳೆ. ಇವಳು ನಿನಗೆ ಗೊತ್ತಾ? ಇವಳು ನನಗೆ ಗೊತ್ತು. ಇವಳು ಆ ಸತ್ತಿನ ಲವರ್. ಆ ಸತ್ತಿನಿಂದಾಗಿನೇ ನಮ್ಮ ತಮ್ಮ ಸತ್ತೋದು. ಅವನ್ ಮುಗಿಸ್ಬೇಕು ಅಂತಾನೆ ಹೋಗಿದ್ದೆ ಅಗೋರ. ಅವನಿರ್ಲಿಲ್ಲ, ಇವಳಿದ್ಲು. ಅದಕ್ಕೆ ಇವಳನ್ನ ಮುಗಿಸ್ಬೇಕು. ಓಹೋ, ಇದಾ ವಿಷಯ? ಸರಿ, ನೀನಿನ್ನ ಹೊರಡು. ಮುಂದೆ ಅಮಾವಾಸ್ಯ ದಿನ ಬಾ. ಅವತ್ತು ಆ ಆತ್ಮವನ್ನು ಬಂಧಿಸಿ ಆ ಆತ್ಮದಿಂದಲೇ ಸತ್ಯನನ್ನು ಮುಗಿಸುತ್ತೇನೆ.
ತಾಯಿ ಕಾಳಿ ಮಾತಾ ಕಾಪಾಡು. ಸತ್ಯ, ಇವತ್ ನಿನ್ ಫಸ್ಟ್ ಡೇ ವರ್ಕ್ ಚೆನ್ನಾಗ್ ಮಾಡು. ಈವ್ನಿಂಗ್ ಇಲ್ಲೇ ಇರ್ತೀನಿ, ಜಲ್ದಿ ಬಾ. ಹಾ ಸರಿ, ಬರ್ತೀನಿ. ಐಮ್ ಸಾರಿ ಸತ್ಯ, ನಾನು ನಿಂಗೆ ಮೋಸ ಮಾಡ್ತಿದ್ದೀನಿ. ಅವತ್ತು ನಾನು ಯಾವ ಹಳ್ಳಿಗೂ ಹೋಗಿರ್ಲಿಲ್ಲ, ನಿನಗೆ ನಾನು ಸುಳ್ಳು ಹೇಳಿದೆ. ನಿನ್ನ ಜೊತೆ ಬದುಕಬೇಕು ಅಂತ ನಾನು ಹೇಗೆಲ್ಲ ಕನ್ಸ್ಕೊಂಡೆ. ಆ ಪಾಪಿ ನನ್ನ ಕೊಂದ್ಬಿಟ್ಟ, ನನ್ನಿಂದ ನಿನ್ನ ಕಿತ್ಕೊಂಡ್ಬಿಟ್ಟ. ಲಕ್ಷ್ಮಿಗೂ ಫೋನ್ ಮಾಡಿದೆ, ಪಾಪ ಅವಳು ನಿನ್ಗೆ ನಾನು ಸತ್ತಿರೋ ವಿಷಯ ತಿಳಿಸಿದ್ರೆ ನೀನ್ ಏನ್ ಮಾಡ್ಕೊಳ್ತೀಯ ಅಂತ ಹೆದ್ರಿ ಅವಳು ಸುಳ್ಳು ಹೇಳಿದ್ಲು. ಆ ಸುಳ್ಳಿನಂತೆ ನಾನು ಮತ್ತೆ ಬರ್ಬೇಕಾಯ್ತು. ನಾನು ಬಂದಿರೋದೇ ನಿನ್ಗೋಸ್ಕರ. ಆದ್ರೆ ಅವನನ್ನ ನಾಶ ಮಾಡೇ ನಾನು ಇಲ್ಲಿಂದ ಹೋಗೋದು. ಹೌದು, ನನ್ನನ್ನು ಬಿಟ್ಟು ನೀನ್ ಹೇಗಿರ್ತೀಯ? ಬಂದೆಯ 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 ಫಟ್ ಸ್ವಾಹ. ಯಾರೇ ಆಗ್ತಿಲ್ಲ. ಎಲ್ಲೋದಿಳು? ಜನು ಜನು ಫೋನ್ ಇಲ್ಲೇ ಇದೆ. ಅವಳಿಗೇನೋ ತೊಂದರೆ ಆಗಿದೆ ಅನ್ಸುತ್ತೆ, ಏನೋ ಎಡವಟ್ಟಾಗಿದೆ. ಎಲ್ಲಿ ಅಂತ ಹುಡ್ಕೋಣ? ಏನಾಯ್ತು ಇವಳಿಗೆ? ಏಯ್ ಎದ್ದೇಳೋ. ಯಾರೋ ನೀವು? ನನ್ನ ಜಾನು ನಾನು ಹುಡುಕ್ಬೇಕು. ನನ್ನ ಜಾನು ಸಿಗ್ಲಿ. ಆಗಿದೆ ನಿಮ್ಗೆಲ್ಲ. ಲೋ ಮಚ, ಇವ್ನು ಜಾನ ಅಂತ ಕಂಡ್ರ? ಏಯ್, ನಮ್ಮಣ್ಣ ನಿಮ್ಮ ಜಾನನ ಯಾವತ್ತೋ ಮುಗಿಸ್ಬಿಟ್ರು. ಈಗ ನಾವು ನಿನ್ನ ಮುಗಿಸ್ತೀವಿ. ಇನ್ನು 10 ನಿಮಿಷ ಅವನನ್ನ ತಡೆ, ಎಲ್ಲ ಸರಿ ಆಗುತ್ತೆ.
ಲೋಕದಲ್ಲಿ ಮರೆಯಾದೆ ನಾನು, ನನ್ನೆದೆಯ ಅರಮನೆಗೆ ರಾಣಿಯಾಗಿ ಉಳಿದೆ ನೀನು, ನನ್ನ ಮನದಲ್ಲಿ ಸದಾ ಇರುವುದು ನಾನು ಜಾನು. ಗೂಬೆ ನಾನೇ ಬೀಳೋ ಥರ ಇದ್ದೀನಲ್ಲೇ. ಇಂಟರ್ವ್ಯೂ ಇವತ್ತಾದ್ರೂ ಸ್ವಲ್ಪ ಕೆಲಸ ಮೇಲೆ ಈವ್ನಿಂಗ್ ಜಲ್ದಿ ಬಾ ಮನೇಲಿ. ಬಂದ ಒಬ್ನು ಹೀರೋ ಥರ ಹೋಗಿ ಇವನು ಬಂದ. ಕೋಪ ಮಾಡ್ಕೋ. ಒದ್ದಿಲ್ಲ. ನೀನು ಬಂದೆ ಒಳಗಡೆ.